ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಫಸ್ಟ್ ಟೈಮು ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ಫಾರ್ಮೇಷನ್ನು ತಿಳಿಸೋಕ್ಕೆ ಟ್ರೈ ಮಾಡೋಕ್ಕಂತ ಬೈಕ್ ರೈಡ್ ಮಾಡಿದ್ದೀನಿ. ಇದು ಸಬ್ಸ್ಕ್ರೈಬರ್ದು ರಿಕ್ವೆಸ್ಟು. ಹಾಗೇ ನನ್ನ ದಿನಚರಿ ಏನು ಎತ್ತ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ದಿನಗಳಿಂದ ಒಂದೇ ಕಡೆ ಒಂದೇ ಲೊಕೇಶನಲ್ಲಿ ಹಲವಾರು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೆ ಇವತ್ತು ಬೈಕ್ ರೈಡ್ ಮಾಡ್ತಾಯಿದ್ದೀನಿ. ಇದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಸಬ್ಸ್ಕ್ರೈಬರ್ ರಿಕ್ವೆಸ್ಟು. ಒಂದು ಲೊಕೇಶನ್ ಬಗ್ಗೆ ಖಾತಾ ಆಗ್ತಾ ಇದೆಯೋ ಇಲ್ವೋ, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಹಲವಾರು ದಿನಗಳಿಂದ ಕೇಳಿದರು. ಸೊ ಸ್ಪೆಷಲಿ ಅವ್ರಿಗೋಸ್ಕರ ಪ್ಲಸ್ ಮೋಟೋ ಬ್ಲಾಗ್ ಮಾಡೋದು ನನಗೂ ಒಂದು ಆಸೆ. ಯಾಕಂದರೆ ಒಂದೇ ಕಡೆ ಕೂತ್ಕೊಂಡು ಇನ್ಫಾರ್ಮೇಷನ್ ಹೇಳೋದಕ್ಕಿಂತ ಸುತ್ತಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಹೇಳ್ತಾಯಿದ್ರೆ ಸೊ ಹೇಳುವ ಇನ್ಫಾರ್ಮೇಷನ್ನು ಬೇರೆ ಬರುತ್ತೆ, ಕಂಟೆಂಟು ಹಾಗೆ ಮಾಹಿತಿಗಳು ಬೇರೆ ಬೇರೆ ಬರುತ್ತೆ ಅಲ್ವರಾ. ಯಾಕಂದರೆ ನಮ್ಮದು ಸ್ಕ್ರಿಪ್ಟೆಡ್ ಇಲ್ಲ, ಹಾಗೆ ಲೈವ್ ಆಗಿ ವಿಡಿಯೋ ಮಾಡೋದು. ಇದನ್ನು ಹಾಗೆ ಮಾಡ್ತಾ ಇರೋದು. ಸೊ ನಮ್ಮ ಮನೆಯಿಂದ ಫಸ್ಟ್ ಇವತ್ತು ನಾನು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದಾಗ ಸೊ ರಾಮೋಳ್ಳಿಯ ಗ್ರಾಮ ಪಂಚಾಯಿತಿ ಆಫೀಸ್ಗೆ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿನಗಳಿಂದ ಸಬ್ಸ್ಕ್ರೈಬರ್ ಕೇಳ್ತಾನೆ ಇದ್ದರು, ಛಾಯಾ ಮೇಡಮ್ ಅಂತ. ಅವರು 2014 ಆದಮೇಲೆ ಒಂದು ಪ್ರಾಪರ್ಟಿನ ತಗೊಂಡಿದ್ದಾರೆ. ಅದು ರೆವಿನ್ಯೂ ಪ್ರಾಪರ್ಟಿ. ಅವ್ರು ಹೇಳೋ ಪ್ರಕಾರ ಇವತ್ತವರೆಗೂ ಅವರು ಟ್ಯಾಕ್ಸು ಕಟ್ಟಿಲ್ಲ ಹಾಗೂ ಕಂದಾಯನೂ ಮಾಡ್ತಾ ಇಲ್ಲ. ಸೊ ನನ್ನ ಪ್ರಾಪರ್ಟಿಗೆ ಯಾವತ್ತೂ ಕಂದಾಯ ಮಾಡ್ತಾರೆ, ಯಾವತ್ತು ಟ್ಯಾಕ್ಸ್ ನನ್ನ ಪ್ರಾಪರ್ಟಿಗೆ ಕಟ್ಟಬೇಕು ಅನ್ನೋದನ್ನು ಇನ್ಫಾರ್ಮೇಷನ್ ಕೇಳಿಬಿಟ್ಟು ದಯವಿಟ್ಟು ಹೇಳಿ ಅಂತ ತುಂಬ ತಿಂಗಳುಗಳಿಂದ ಹೇಳ್ತಾಯಿದ್ರು. ಅವ್ರಿಗೋಸ್ಕರ ಹಾಗೆ ನನ್ನ ದಿನಚರಿ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತಲೇ ಈ ವಿಡಿಯೋ. ನಾನೇನು ಸ್ಪೆಷಲ್ಲು ಅಂತ ಈ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ನಮ್ಮದು ಇದೆ ಸುತ್ತಾಡೋದೆ. ನೀವು ಸುತ್ತಾಡೋಕ್ಕಾಗಲ್ಲ, ನೀವು ಓಡಾಡೋಕ್ಕಾಗಲ್ಲ ಅನ್ನುವ ಕೆಲಸನ ನನಗೆ ಕೊಟ್ಟರೆ ನಾನು ಓಡಾಡ್ಕೊಂಡು ನಿಮ್ಮ ಪ್ರಾಪರ್ಟಿಯ ಲೀಗಲ್ ಇನ್ಫಾರ್ಮೇಷನ್ಗಳು, ಲೀಗಲ್ ಡಾಕ್ಯುಮೆಂಟೇಷನ್ಗಳನ್ನ ಏನೇನು ಮಾಡಿಕೊಡ್ಬೇಕು ನೀಟಾಗಿ ಅದನ್ನು ಮಾಡ್ಕೊಳ್ಳೋದು ನನ್ನ ಕೆಲಸ. ಅರ್ಥ ಆಯ್ತಾ? ಇನ್ನೊಂದು ಸತಿ ಹೇಳಲ್ಲ, ನೀವು ನಿಮ್ಮ ಪ್ರಾಪರ್ಟಿಗೆ ಖಾತಾ ಮಾಡೋಕ್ಕಾಗಲ್ಲ, ಕಂದಾಯ ಕಟ್ಟೋಕ್ಕಾಗಲ್ಲ. ಸೊ ಪಂಚಾಯತಿ ಲಿಮಿಟ್ಗೆಲ್ಲ ಅಲ್ಲೇ ಹೋಗಿ ಖಾತಾ ಕಟ್ಟಬೇಕು, ಕಂದಾಯ ಕಟ್ಟಬೇಕು. ಸೊ ಅದು ನೀವು ಹೋಗೋಕ್ಕಾಗಿಲ್ಲ ಅಂದಾಗ ನಾನು ಕೊಟ್ಟರೆ ನಾನು ಮಾಡಿಕೊಡ್ತೀನಿ. ಸೊ ಈಗ ವ್ಯೂ ಮಾಡ್ತಾ ಇರೋದು BDA ಕೆಂಪೇಗೌಡ ಲೇಔಟು. ನಿಮ್ಗೆ ಗೊತ್ತಿರುತ್ತಲ್ಲ, ತುಂಬ ದೊಡ್ಡದಾಗಿ ಕಟ್ತವ್ರೆ. ಕೆಂಪೇಗೌಡ ಲೇಔಟು ಅಂದಾಗ ಇವತ್ತಿನ ಮಾರ್ಕೆಟ್ ರೇಟು ಎಷ್ಟು ಬೂಮ್ ಆಗಿದೆ ಅಂದರೆ ಅಲ್ಲ ರೀ, ಬರೀ ಲ್ಯಾಂಡ್ ಓನರ್ ಸೈಟ್ನ ಎಷ್ಟು ಜನಕ್ಕಂತ ಮಾರ್ತವ್ರೆ, ಎಷ್ಟು ಜನ ಅಂತ ತಗೊತಾ ಇದ್ದೀರಾ. ಇವತ್ತವರೆಗೂ ಅಲೋಕೇಟ್ ಆಗಿರೋರು ಹಾಗೆ ಇಟ್ಕೊಂಡಿದ್ದಾರೆ. ಈ ಲ್ಯಾಂಡ್ ಓನರ್ ರೇಷಿಯೋ ಪ್ರಾಪರ್ಟಿ ಕೊಟ್ಟಿದ್ದಾರೆ ಗೊತ್ತಾ, ಅದು ಎಷ್ಟು ಜನ ತಗೊಂಡು ಎಷ್ಟು ಖಾತಾ ಟ್ರಾನ್ಸ್ಫರ್ ಆಯ್ತಾ ಇದೆ ಅಂತ ದೇವರಿಗೆ ಗೊತ್ತು. ಬಟ್ ಕೆಂಪೇಗೌಡ ಲೇಔಟು ಅಂದಾಗ ಕೆಂಪೇಗೌಡ ಲೇಔಟ್ನ ದೊಡ್ಡದು ಮಾಡಿದ್ದಾರೆ. ಆ ಪಕ್ಕದಲ್ಲಿದೆಯಲ್ಲ ಊರು, ಅದು ಇವತ್ತಿಗೂ ಸಿಂಗಲ್ ರೋಡು ಹಾಗೇ ಇದೆ, ಯಾವುದೇ ಥರದ ಡೆವಲಪ್ಮೆಂಟ್ ಆಗಿಲ್ಲ. ಒಂದು ಏನಪ್ಪ ಅಂದಾಗ BDA ಬಂದಾಗ BDA ರೋಡ್ಗಳನ್ನ ದೊಡ್ಡದು ಮಾಡಿಬಿಡುತ್ತೆ. ಅದಾದಮೇಲೆ ಆ ಲಿಮಿಟ್ಸಲ್ಲಿ ಇದೆಯಲ್ಲ ಅದನ್ನು ಡೆವಲಪ್ ಮಾಡಬೇಕು ಅಂದಾಗ ಯಾರು ಅಂದಾಗ ಅಲ್ಲಿರುವ ಕಾರ್ಪೊರೇಟ್ರುಗಳು, ಪಂಚಾಯಿತಿ ಮೆಂಬರ್ಗಳು ಅಥವಾ MLAಗಳು. ಸೊ ಅವ್ರಿಗೂ ನಾಲೆಜ್ ಬರಬೇಕು. ಒಂದು BDA ಬಂತು ಅಂದಾಗ ಪಕ್ಕದಲ್ಲಿರುವ ಲೇಔಟ್ಗಳು ಅಥವಾ ಮನೆಗಳನ್ನ ರೋಡ್ ದೊಡ್ಡದಾಗಿಲ್ಲ ಅಂದಾಗ, ಕೆಂಪೇಗೌಡ ಲೇಔಟಲ್ಲಿ ಮನೆಗಳು ಕಟ್ಬಿಟ್ರು ಅಂದಾಗ ಟ್ರಾಫಿಕ್ ಜಾಮು ಸಮಸ್ಯೆಗಳು ನಿಮ್ಗೆ ಗೊತ್ತೇ ಇರುತ್ತಲ್ಲ, 100% ಅದು ಬಂದೇ ಬರುತ್ತೆ. ದೇವರೇ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಹೋಗ್ತಾ ಇದ್ದೀನಿ ರಾಮೋಳ್ಳಿಗೆ. ನೋಡೋಣ. ಇದು ಕೆಂಪೇಗೌಡ ಲೇಔಟಲ್ಲಿ ಹೊಸದಾಗಿ ಮಾಡಿರೋ ರೋಡು ರೀ, ಡಬಲ್ ರೋಡು. ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡವ್ರೆ ಆಯ್ತಾ. ಬಟ್ ವಿಲೇಜ್ ಲಿಮಿಟ್ಗಳು ಹಾಗೇ ಇದೆ, ರೋಡು ಯಾವುದೇ ಥರದ ಇಂಪ್ರೂವ್ಮೆಂಟ್ಗಳು ಮಾಡಿಲ್ಲ. ಯಾಕಪ್ಪ ಅಂದಾಗ ಕೆಂಪೇಗೌಡ ಲೇಔಟ್ ಬಂದಾಗ BDA ರೋಡ್ಗಳನ್ನ ದೊಡ್ಡದು ಮಾಡ್ಬೋದೇ ಹೊರತು ಅಲ್ಲಿರುವ ವಿಲೇಜ್ ಲಿಮಿಟಲ್ಲಿರೋ ಪ್ರಾಪರ್ಟಿಗಳ ರೋಡ್ಗಳನ್ನ ಅವ್ರು ಮಾಡಲ್ಲ. ಅದು ಗ್ರೋ ಆದಮೇಲೆ ಇದನ್ನು ಗ್ರೋ ಮಾಡ್ಬೋದು ಅಷ್ಟೇ ಹೊರತು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಏನಂತೀರಾ? ಫಸ್ಟ್ ಟೈಮು ಈ ಮೋಟೋ ಬ್ಲಾಗ್ ಮಾಡ್ತಾ ಇರೋದು. ಏನೋ ತಪ್ಪಿತ್ತು ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಗೊತ್ತಿದ್ದು ತೋಚಿದ್ದನ್ನು ಹೇಳ್ತಾ ಇರೋದು, ಯಾವುದೇ ಥರದ ಅಡೆತಡೆಗಳಿಲ್ಲ. ಸೊ BDA ಲೇಔಟು ಅಂತ ಬಂದಾಗ ತುಂಬ ಜನ ಹೇಳಂದಾಗ ಸೇಫ್ಟಿ ಇದೆ ಸರ್ ಅಂತ. BDA ಏನ್ರಿ ಇವತ್ತಿರುತ್ತೆ, ನಾಳೆ ಇನ್ನೊಂದು ಪ್ರಾಪರ್ಟಿಗೆ ಹ್ಯಾಂಡ್ ಓವರ್ ಮಾಡಿ ಹೋಯ್ತಾ ಇರುತ್ತೆ. ಹೇಗೆ ಒಂದು ಅಪಾರ್ಟ್ಮೆಂಟ್ನ ನೀವು ತಗೊಂತೀರಲ್ಲ, ಅದೇ ಥರನೇ BDA ಅಷ್ಟೇ ಬಿಟ್ಟು ಬೇರೆ ಇನ್ನೇನು ಹೊಸ್ದಾಗಿ ಏನು ಮಾಡಿಕೊಡಲ್ಲ BDA. ಏನಪ್ಪ ಅಂದಾಗ ಅಲ್ಲಿರೋ ಲೇಔಟು ಬೇಸಿಕ್ ಕಮ್ಯುನಿಟಿಗಳನ್ನ ನೀಟಾಗಿ ಮಾಡಿಕೊಟ್ಟಿರ್ತಾರೆ ಅಷ್ಟೇ. ಇನ್ನೇನು
ಸ್ವಲ್ಪ ದೂರ ಇದೆ ರಾಮವಳ್ಳಿಗೆ. ಎಂಟ್ರ್ ಆಗ್ತಾಯಿದ್ದೀನಿ ದೊಡ್ಡ ಆಲದ ಮರ ರೋಡು. ಸೊ ರಾಮವಳ್ಳಿಗೆ ಬಂದು ವಿಸಿಟ್ ಮಾಡಿ ಅಲ್ಲಿ ಪಂಚಾಯಿತಿಲಿ ಖಾತಾ ಮಾಡ್ತಾರಾ ಮಾಡಲ್ವಾ, ಸೊ ರೆವಿನ್ಯೂ ಸೈಟ್ಗಳಿಗೆ ಈ ಖಾತಾ ಮಾಡ್ತಾರೋ ಇಲ್ವೋ ಅಂತ ಕೇಳೋಕ್ಕಂತಲೇ ಮೇಯ್ನಾಗಿ ಬಂದಿರೋದು. ಸೊ ರಾಮವಳ್ಳಿ ಬಂದು ಪಂಚಾಯಿತಿ ಆಫೀಸಲ್ಲಿ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಾಯಿತು. ಸುಮಾರು ಒಂದು 20 ನಿಮಿಷಗಳಿದ್ದೆ, ಕೇಳಿದೆ ಏನು ಎತ್ತ ಹೆಂಗೆ ಅನ್ನೋದನ್ನೆಲ್ಲ ತಿಳ್ಕೊಂಡೆ. ಸೊ ಏನಪ್ಪ ಅಂದಾಗ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಯಾವುದೇ ಥರದ ಡೆವಲಪ್ಮೆಂಟ್ಗಳನ್ನ ಅವ್ರು ಮಾಡ್ತಾಯಿಲ್ಲ. ಸೊ ಡೆವಲಪ್ಮೆಂಟ್ ಮಾಡಬೇಕು ಅಂದಾಗ ಆ ರೆವಿನ್ಯೂ ಪ್ರಾಪರ್ಟಿಗಳಲ್ಲಿ ನೀವು ಒಂದು ಮನೆ ಕಟ್ಟಿರಬೇಕು, ಎಲೆಕ್ಟ್ರಿಕ್ ಬಿಲ್ದು ಕನೆಕ್ಷನ್ ಇರಬೇಕು. ಅದು ಇಲ್ಲ ಅಂದಾಗ ಯಾವುದೇ ಥರದ ಖಾತೆ ಆಗಲಿ ಕಂದಾಯ ಮಾಡ್ತಾಯಿಲ್ಲ. ಇನ್ನೂ 1 ವರ್ಷ ಕಾಯಬೇಕಂತೆ ಮೇಡಮ್, ನಿಮಗೇನೆ ಇನ್ನೂ 1 ವರ್ಷ ಕಾಯಬೇಕು. ನೀವೇನಾದರೂ ಮನೆ ಕಟ್ಟಿದ್ರಿ ಅಂದಾಗ 6 ತಿಂಗಳು ಕಾಯಬೇಕು. ಕಾಯ್ದ್ರಿ ಅಂದಾಗ ನಿಮ್ಮ ಸೊತ್ತಿಗೆ ಪಂಚಾಯಿತಿಲಿ ಕಂದಾಯ ಖಾತಾ ಮಾಡೋಕ್ಕೆ ಅಪ್ಗ್ರೇಡ್ ಮಾಡ್ತಾಯಿದ್ದಾರೆ. ಇದು ನನಗೆ ತಿಳಿದಿರೋ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊತಾ ಇರೋದು. ಸೊ ಇನ್ಫಾರ್ಮೇಷನ್ನು ನಿಮಗೆ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಮುಗಿಸ್ಕೊಂಡು ರಾಮವಳ್ಳಿಯಿಂದ ತಾವರೆಕೆರೆ ಮೂಲಕ ನಾನು ಎಲ್ಲಪ್ಪ ಹೋಯ್ತಾ ಇದ್ದೀನಿ ಅಂದಾಗ ನಾನು ಯಲಹಂಕ ಹೋಗ್ಬೇಕ್ರಿ. ಯಾಕಂದರೆ ಇವತ್ತು ನನ್ನ ಕೆಲಸ ಇರೋದು ಯಲಹಂಕ ಲಿಮಿಟ್ಸಲ್ಲಿರುವ ಸೀನಿಯರ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಒಂದು ಎನ್ಕ್ವೈರಿ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ಇರುವಾಗಲೇ ಒಂದು ಲೊಕೇಶನ್ನಲ್ಲಿ ಒಂದು ಇನ್ಫಾರ್ಮೇಷನ್ ಸಿಕ್ತು. ಏನಪ್ಪ ಅದು ಅಂದಾಗ ರಾಜಕಾಲುವೆ ಪಕ್ಕನೇ ಒಂದು ಲೇಔಟ್ ಮಾಡಿದ್ದಾರೆ. ಲೇಔಟ್ ಮಾಡಿ ಸೈಟ್ಗಳಾಗಿ ಮಾರಿದ್ದಾರೆ. ಅದನ್ನು ಈ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅದು ಬರುತ್ತೆ, ನೀವು ನೋಡ್ಬೋದು. ಸೊ ಮೋಟೋ ವ್ಲಾಗ್ ಕಷ್ಟಪ ಮಾಡೋದು, ಏನು ಹೇಳಬೇಕು ಏನು ತೋರಿಸ್ಬೇಕು ಒಂದು ಅರ್ಥ ಆಗಲ್ಲ. ಸೊ ಮನೆಯಲ್ಲೇ ಕೂತ್ಕೊಂಡು ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೂ ಓಡಾಡ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸೋದು ತುಂಬ ಕಷ್ಟ ಇದೆ. ಮೋಟೋ ವ್ಲಾಗರ್ಸ್ಗೆಲ್ಲ ಹ್ಯಾಟ್ಸ್ ಆಫು. ಯಾಕಂದರೆ ಹೆಂಗೆ ಈ ಥರದ ಓಡಾಡ್ಕೊಂಡು ಗಾಡಿಗಳು ನೋಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಇದೆ ರೀ. ಅದು ಸುಲಭದ ಮಾತಲ್ಲ, ನನ್ನ ಅನಿಸಿಕೆ. ನಿಜ ಅಂತಂದರೆ ಕಮೆಂಟ್ ಮಾಡಿ. ಇದೇ ಥರದ ವಿಡಿಯೋಗಳನ್ನ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿದ್ದೀನಿ. ಸೊ ನೋಡೋಣ. ನಂದು ಓಡಾಡೋದೇ ಕೆಲಸ ಅಲ್ವಾ, ಓಡಾಡ್ಕೊಂಡು ಇನ್ಫಾರ್ಮೇಷನ್ ತಿಳಿಸ್ತಾಯಿದ್ರೆ ಆಮೇಲೆ ಏನಂತಾರೆ, ಕಣ್ಣು ನೋಡಿದ್ದನ್ನು ಚಿತ್ರೀಕರಣ ಮಾಡಿ ತೋರಿಸೋದೆ ವ್ಯತ್ಯಾಸ ಬೇರೆ ಅಂತ ಒಬ್ರು ಹೇಳಿದ್ದಾರೆ ಅಲ್ವರಾ. ಈಗ ಕೆಲವು ಸಂದರ್ಭಗಳಲ್ಲಿ ಕೆಲವು ಸಿಚುವೇಶನ್ಗಳಲ್ಲಿ ನಾವು ನೋಡಿದ್ದನ್ನು ಇನ್ನೊಬ್ರಿಗೆ ಹೇಳಬೇಕು ಅಂದಾಗ ರಿಯಲೈಸ್ ಆಗಲ್ಲ, ಬಟ್ ಅದನ್ನು ತೋರಿಸಿದಾಗ ರಿಯಲೈಸ್ ಆಯ್ತದೆ. ಸೊ ನಾನು ಹೇಳಿದ್ದು ಲೊಕೇಶನ್ ಬರ್ತಾಯಿದೆ, ಬಂದಿದೆ. ಸೊ ನೋಡಿ, ಇದು ರಾಜಕಾಲುವೆ ಇದೆ, ಪಕ್ಕನೇ ಲೇಔಟ್ ಮಾಡಿದ್ದಾರೆ ರೀ. ವಿಡಿಯೋ ಸ್ವಲ್ಪ ಸರಿಗೆ ಬರಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಬಟ್ ಲೇಔಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ರಾಜಕಾಲುವೆ ಪಕ್ಕನೇ. ಸೊ ಎಲ್ಲ ರೆವಿನ್ಯೂನೇ. ಸೊ ಅಲ್ಲಿಂದ ನಾನಿವಾಗ ಎಲ್ಲಪ್ಪ ಬಂದೆ ಅಂದಾಗ ಚೆನ್ನೈನಹಳ್ಳಿ ಒಂದು ಪಂಚಾಯತಿಲಿ ರಿಯಲೈಸ್ ಆಯಿತು. ಸೊ ಹೆಂಗೂ ಇಲ್ಲಿ ಬಂದಿದ್ದೀನಿ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬಂದು ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಇದು ತಾವರೆಕೆರೆ ಮೇನ್ ರೋಡಲ್ಲಿ. ಎಷ್ಟು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂದಾಗ ಅಷ್ಟು ದೊಡ್ಡದಾಗಿದೆ. ಬಟ್ ಯಾರು ಕಟ್ತಾ ಇದ್ದಾರೆ, ಏನಕ್ಕೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಈ ಬಿಲ್ಡಿಂಗ್ ಯಾರ್ದು ಏನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿಂದ ಸ್ಟ್ರೈಟು ನಾನು ಎಲ್ಲಪ್ಪ ಅಂದಾಗ ಹೇಳಿದ್ನಲ್ಲ ಯಲಹಂಕ. ಸೊ ತುಂಬ ದೊಡ್ಡದಾಯ್ತು ಇದು ವಿಡಿಯೋ, ಏನು ಹೇಳಬೇಕು ಎಂತೂ ಅರ್ಥ ಆಗ್ತಾಯಿಲ್ಲ. ಬಟ್ ಲೆಂತಿ ಇದೆ, ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟು ಮೋಟೋ ಬ್ಲಾಗ್ ಮಾಡುವಾಗ ನೀಟಾಗಿ ಕ್ಲೀನಾಗಿ ಒಂದು ಟಾಪಿಕ್ ಬಗ್ಗೆ ತಗೊಂಡು ಹೋಗ್ತಾ ನನಗೆ ಸಿಗುವ ಇನ್ಫಾರ್ಮೇಷನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಸೊ ಇದು ಸ್ಪೆಷಲಿ ನಾನು ಸುತ್ತಾಡೋದು, ಎಲ್ಲೆಲ್ಲಿ ಓಡಾಡ್ಕೊಂಡು ಏನೇನು ಮಾಡ್ತೀನಿ, ಸುತ್ತಬೇಕು, ಸುತ್ತರೇ ನನ್ನ ಕೆಲಸ. ಓಡಾಡ್ಕೊಂಡು ಮಾಡಿಕೊಂಡು ಏನೇನು ಅಂತ ಹೇಳ್ತಾಯಿದ್ದೀನಿ. ಪ್ಲಸ್ ಇದು ಸ್ಪೆಷಲಿ ಫಾರ್ ದ ಸಬ್ಸ್ಕ್ರೈಬರ್ಗೆ. ಸೊ ಅವರು ಒಂದು ಇನ್ಫಾರ್ಮೇಷನ್ ಕೇಳಿದರು, ಇದು ಖಾತಾ ಆಗ್ತಾಯಿದೆಯೋ ಇಲ್ವೋ ಅನ್ನೋದನ್ನು ತಿಳಿಸಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು, ಈ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿರೋದು. ಪ್ಲಸ್ ದಿನಚರಿ ನಾನು ಎಲ್ಲೆಲ್ಲಿ ಓಡಾಡ್ತೀನಿ, ಇದೇ ಕೆಲಸ ರೀ ನಂದು ಇದೇ ಕೆಲಸನೇ. ನೀವು ಕೆಲಸ ಕೊಟ್ಟರೆ ನಾನು ನೀಟಾಗಿ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಹಂಗೆ ಹಿಂಗೆ ಯಲಹಂಕ ಲಿಮಿಟ್ಸಿಗೆ ಬಂದು ಇಲ್ಲೂ ಸುಮಾರು ಒಂದು 1 ಅವರ್ ಆಯಿತು ನನ್ನ ಕೆಲಸ.
ಮುಗಿಸ್ಕೊಂಡು ಯಲಹಂಕದಿಂದ ಸ್ಟ್ರೈಟು ಎಲ್ಲಪ್ಪ ಹೋಯ್ತಾ ಇದ್ದೀನಿ ಅಂದಾಗ ಜೆ ಸಿ ನಗರ, ಜೆ ಸಿ ರೋಡಲ್ಲ ರೀ, ಜೆ ಸಿ ನಗರ ಒಂದು ಟಿ ವಿ ಟವರ್ ಕೇಳಿರ್ತೀರಲ್ಲ, ಆರ್ ಟಿ ನಗರ ಆದಮೇಲೆ ಟಿ ವಿ ಟವರು. ಸೊ ಅಲ್ಲಿ ಒಂದು ಖಾತಾಗೆ ಅಪ್ಲೈ ಮಾಡಿದ್ದೆ. ಸೊ ಅದರದ್ದು ಎಂಕ್ವೈರಿ ಮಾಡಿ ಖಾತಾ ಟ್ರಾನ್ಸ್ಫರು ಅದರದ್ದು ಫೀಸ್ ಎಲ್ಲ ಬರುತ್ತಲ್ಲ ಅದು ಕೇಳೋಣ ಅಂತ ಟಿ ವಿ ಟವರ್ ಹತ್ರ ಬಂದು ಟಿ ವಿ ಟವರ್ ಹತ್ರ ಅದರದ್ದು ಖಾತಾದ ಎಂಕ್ವೈರಿ ಮಾಡೋಣ ಅಂತ ಮಾಡೋಕ್ಕೆ ಹೋಗ್ತಾ ಇದ್ದೆ. ಸೊ ಇದಾದಮೇಲೆ ಇನ್ನೊಂದು 2-3 ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನೆಲ್ಲ ಮಾಡ್ಕೊಂಡು ನಂದು ಇವತ್ತಿನ ದಿನಚರಿನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಮೋಟೋ ವ್ಲಾಗಲ್ಲಿ ನೀಟಾಗಿ ಕ್ಲೀನಾಗಿ ಒಂದು ಟಾಪಿಕ್ ಬಗ್ಗೆ ಹಾಗೆ ಒಂದು ಕಂಟೆಂಟ್ ಕೊಡ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರೋರಿಗೆ ಧನ್ಯವಾದಗಳು. ಸೊ ಯಾರ್ಯಾರೆಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡು ಓಡಾಡೋರ್ಗೂ ಆ್ಯಡ್ಸ್ ಆಫು. ಬಟ್ ಮೋಟೋ ವ್ಲಾಗರ್ಸ್ಗಂತೂ ಇವಾಗ ನನಗೆ ಅರ್ಥ ಆಯ್ತೈತೆ, ತುಂಬ ಕಷ್ಟ ರೀ. ಒಂದು ಗಾಡಿ ಓಡಿಸ್ಕೊಂಡು ಮಾಹಿತಿ ತಿಳಿಸೋದು ಸುಳ್ಳು ಮಾತಲ್ಲ. ಪ್ಲಸ್ ಆಟೋಲಿ ಒಂದು ಇನ್ಫಾರ್ಮೇಷನ್ ಹಾಕಿದ್ದಾರೆ, ಏನು ಸಖತ್ತಾಗಿ ಹಾಕಿದ್ದಾರೆ ಅಂದರೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ವಿ ಅಂದರೆ ನಮ್ಮಂಥ ಮಹಾನ್ ಇನ್ಯಾರೂ ಇಲ್ಲ. ಆಟೋ ಡ್ರೈವರ್ಗೊಂದು ಆ್ಯಡ್ಸ್ ಆಫು. ಸೊ ನೆಕ್ಸ್ಟು ಮೋಟೋ ವ್ಲಾಗ್ವರೆಗೂ ಕಾಯಿರಿ. ಧನ್ಯವಾದಗಳು. ಶುಭ ದಿನ.